Garu, esteemed dignitaries on the dais, and all the pillars of education. Ladies and gentlemen, Pratibha Karanjiya Maha Utsavake ellarigu swagata. I take the privilege to welcome everybody at this notable occasion. The great saint of India, Swami Vivekananda said, "Knowledge gives humility. From humility one attains character. From character one acquires wealth. And from the wealth, good deeds, righteousness follow. And from then, happiness. That creates a wonderful nation." Ladies and gentlemen, it's my privilege at this occasion to welcome each one of you with honorable guests on the stage and wonderful people around. Education is the tool that removes all doubts and fears and all challenges, bringing happiness in our lives. Ladies and gentlemen, the teachers take the privilege to create wonderful citizens of this notable country. Education acts as a tool to be happy, to be peaceful, and make a society of wonderful human beings. ಕ್ಲೀನ್ ಹಾರ್ಟ್ ಅಂಡ್ ಶಾರ್ಪ್ ಮೈಂಡ್ ನ ಬೆಳೆಸೋದು ಒಂದೇ ಉದ್ದೇಶ. ನಮ್ಮಲ್ಲಿ PU ಕಾಲೇಜಿಗೆ ಒಂದು ಹೈಸ್ಕೂಲ್ ಟೀಚರ್ ಮಗನ್ನ ಸೇರಿಸಿದ್ರು. ಆ ಹೈಸ್ಕೂಲ್ ಟೀಚರ್ ನನಗೆ ಒಮ್ಮೆ ಹೇಳಿದ್ರು, ಟೀಚರ್ ಮಾಡುವಂತಕ್ಕಿಂತ ಚೆನ್ನಾಗಿ ಯೂಟ್ಯೂಬ್ ನಲ್ಲಿ ಮಾಡ್ತಾರೆ. ಯೂಟ್ಯೂಬ್ ನಲ್ಲಿ ಕಲ್ತು ಬಿಟ್ಟು ಅವರು ನೀಟು ತಗೋಬಹುದು, CET ತಗೋಬಹುದು, JEE ತಗೋಬಹುದು, ಎಲ್ಲಾನು ಪಾಸು ಮಾಡಬಹುದು. ಮುಂದೆ ಹೋಗ್ತಾ ಹೋಗ್ತಾ ಶಾಲೆಗಳು ಮತ್ತೆ ಶಿಕ್ಷಕರು ಬೇಕಾ ಅನ್ನೋ ಒಂದು ಪ್ರಶ್ನೆ ನನ್ನಲ್ಲಿಟ್ರು. ನಾನು ಅವ್ರಿಗೆ ಹೇಳಿದೆ, ಯೂಟ್ಯೂಬ್, ಗೂಗಲ್ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವನ ರಿಪ್ಲೇಸ್ ಮಾಡಕ್ ಸಾಧ್ಯ ಇಲ್ಲ. ನಾವೆಲ್ಲ ತಪ್ಪು ತಿಳ್ಕೊಂಡಿರೋದು ಎರಡು ಜಾಗದಲ್ಲಿ. ನಾಲೆಡ್ಜ್ ಬೇರೆ, ಇಂಟೆಲಿಜೆನ್ಸಿ ಬೇರೆ. ನಮ್ಗೆ ಅದು ಕನ್ನಡ ಅನುವಾದ ಸರಿಯಾಗಿ ಗೊತ್ತಿಲ್ಲ, ಕ್ಷಮಿಸಿ. ನಾಲೆಡ್ಜ್ ಅನ್ನೋದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಖಂಡಿತ ಇಂಟೆಲಿಜೆನ್ಸಿ ಅನ್ನೋದು ಒಬ್ಬ ಶಿಕ್ಷಕ, ಒಬ್ಬ ಶಾಲಾ ಮಾತ್ರ ಕೊಡಕ್ ಸಾಧ್ಯ ಹೊರತು ಯೂಟ್ಯೂಬ್ ನಲ್ಲಿ ಕೊಡಕ್ ಸಾಧ್ಯ ಇಲ್ಲ. ಒಂದು ಮಗುನ A+B² ಏನಪ್ಪಾ ಅಂತಂದ್ರೆ A² + B² + 2AB ಅಂತಾರೆ. ಅದು ನಾಲೆಡ್ಜ್. ಇಂಟೆಲಿಜೆನ್ಸಿ ಏನು ಅಂತಂದ್ರೆ ಅದನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿ ಬಳಸೋದೇ ಇಂಟೆಲಿಜೆನ್ಸಿ. ಅದು ಟೀಚರ್ ಇಂದ ಮಾತ್ರ ಸಾಧ್ಯ ಕ್ರಿಯೇಟ್ ಮಾಡಲು. ಈ ಪ್ರತಿಭಾ ಕಾರಂಜಿ ಅನ್ನೋ ಪ್ರೋಗ್ರಾಮ್ಸ್ ಇಂಟೆಲಿಜೆನ್ಸಿ ಕ್ರಿಯೇಟ್ ಮಾಡಲು ಮಾಡ್ತಿರುವಂತಹ ಒಂದು ಕಾರ್ಯಕ್ರಮಗಳು. ಮಾತಾಡುಗಳೇ, ಎಲ್ಲರೂ ಖುಷಿಯಿಂದ ಬಂದಿದ್ವಿ, ಶಾಲೆಯಿಂದ ಬಹಳ ಖುಷಿಯಿಂದ ಬಂದಿದ್ವಿ. ನಾನು ಕಾಂಪೀಟ್ ಮಾಡ್ತೀನಿ, ಸಂಜೆ ಹೋಗ್ತಾ ನಾನು ಪ್ರೈಸ್ ತಗೊಂಡು ಹೋಗ್ತೀನಿ ಅಂತಕ್ಕಂಥ ಜೋಶಲ್ಲಿ ಬಂದಿದ್ವಿ. ರೈಟ್? ಹೌದಾ? ಎಷ್ಟಿದೆ ಜೋಶು? ಎಷ್ಟಿದೆ ಜೋಶು? ಹೈ ಇದೆಯಾ? ಹೌದಲ್ಲ? ಈ ಖುಷಿ ಸಂಜೆನೂ ಇರಬೇಕು. ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಇನ್ಫೋಮ್ಯಾಟಿಕ್ ಸಂಸ್ಥೆಯ ಆವರಣದಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ. ಇಲಾಖೆ ನಡೆಸ್ತಾ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಆಲ್ಮೋಸ್ಟ್ ಇದು ಮೋರ್ ದೆನ್ 25 ಇಯರ್ಸ್ ಆಗಿದೆ. ಮಕ್ಕಳಿಗೆ ಬಹಳ ಖುಷಿ ಆಗುತ್ತೆ. ಮೇ ಬಿ ಒಂದು 4 ಇವೆಂಟ್ಸ್ ನೋಡಿದಾಗ.